ಎಲ್ರಿಗೂ ನಮಸ್ಕಾರ. ಕನಚೂರು, ಶುಡ್ ಐ ಟಾಕ್ ಇನ್ ಇಂಗ್ಲೀಷ್ ಆರ್ ಕನ್ನಡ? ಎನಿ ಲ್ಯಾಂಗ್ವೇಜ್ ಇಸ್ ಓಕೆ. ಕನಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಈ ಒಂದು ತುಂಬ ಸುಂದರವಾದಂಥ ವೈಟ್ ಕೋಟ್ ಸೆರೆಮನಿ ಕಾರ್ಯಕ್ರಮ. ಐ ಆಮ್ ಪಾರ್ಟಿಸಿಪೇಟಿಂಗ್ ಇನ್ ಅ ವೈಟ್ ಕೋಟ್ ಸೆರೆಮನಿ ಫಾರ್ ದ ಫಸ್ಟ್ ಟೈಮ್. ಇನ್ಫ್ಯಾಕ್ಟ್ ಜೀವನದಲ್ಲಿ ತುಂಬ ಕಲೀಲಿಕ್ಕೆ ಸಿಗ್ತದೆ, ಅದರಲ್ಲಿ ಇದು ಕೂಡ ಒಂದು. ವೈಟ್ ಕೋಟ್ ಸೆರೆಮನಿಯಲ್ಲಿ ಪಾಲ್ಗೊಳ್ಳೋದು ಮತ್ತು ಈ ವೈಟ್ ಕೋಟ್ ಸೆರೆಮನಿ ಯಾಕಾಗಿ ಆಗ್ತದೆ ಅನ್ನುವಂಥದ್ದನ್ನು ನನಗೂ ಒಂದು ಕಲೀಲಿಕ್ಕೆ ಒಂದು ಅವಕಾಶ ಸಿಕ್ತು. ಅಂಥ ಒಂದು ಅಪರೂಪದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ನಮ್ಮೆಲ್ಲರ ಆತ್ಮೀಯರು ಮತ್ತು ಟ್ರೂಲಿ ಅ ವಿಷನರಿ ಆಗಿರುವಂಥ ಈ ಸಂಸ್ಥೆಯ ಚೇರ್ಮನ್ ಆಗಿರುವಂಥ ಡಾಕ್ಟರ್ ಹಾಜಿ ಯು ಕೆ ಮೋನು ಅವರೇ, ಆತ್ಮೀಯ ಸ್ನೇಹಿತರು ಮತ್ತು ಈ ಸಂಸ್ಥೆಯ ನಿರ್ದೇಶಕರಾಗಿರುವಂಥ ಮಿಸ್ಟರ್ ಅಬ್ದುಲ್ ರೆಹಮಾನ್ ಅವರೇ, ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಅವರು ನಮಗೆ ಹಳೆ ಪರಿಚಯ. ನನ್ನ ಸ್ನೇಹಿತ ಯತೀನ್ ಅಂತ ಇದ್ದರು, ಅವರು ಮತ್ತು ಇವರು ಫ್ಯಾಮಿಲಿ ಫ್ರೆಂಡ್ಸ್, ಸಂಜೀವರು, ಸಂಜೀವರು ಮತ್ತು ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್. ಹಾಗಾಗಿ ಸಣ್ಣದಿಂದ ನಮಗೆ ಪರಿಚಯ. ಅವರು ಚೇಂಜ್ ಆಗಲಿಲ್ಲ, ಹಾಗೇ ಇದ್ದಾರೆ, ನೋಡಲಿಕ್ಕೂ ಹಾಗೇ ಇದ್ದಾರೆ. ಇನ್ ಟರ್ಮ್ಸ್ ಆಫ್ ಪರ್ಸ್ನಾಲಿಟಿ ಆಲ್ಸೋ ಈಸ್ ನಾಟ್ ಚೇಂಜ್, ಇನ್ ಟರ್ಮ್ಸ್ ಆಫ್ ಫಿಸಿಕಲ್ ಅಪಿಯರೆನ್ಸ್ ಆಲ್ಸೋ ಈಸ್ ನಾಟ್ ಚೇಂಜ್ ಅಂತ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಅವರೇ, ಡಾಕ್ಟರ್ ಎಮ್ ವಿ ಪ್ರಭು ಅವರೇ, ಡಾಕ್ಟರ್ ಶಾನವಾಜ್ ಮಾಣಿಪಾಡಿ ಅವರೇ, ನನ್ನ ಸ್ನೇಹಿತರಾಗಿರುವಂಥ ಡಾಕ್ಟರ್ ರೋಹನ್ ಮೊನಿಸ್ ಅವರೇ, ಆ್ಯಂಡ್ ಡಾಕ್ಟರ್ ಅಂಜನ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಡಾಕ್ಟರ್ಗಳೇ ಮತ್ತು ಮುಂದೆ ಡಾಕ್ಟರ್ಗಳಾಗುವಂಥ ವೈಟ್ ಕೋಟ್ ಧರಿಸಿರುವಂಥ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೆ ಮತ್ತು ಕನಚೂರು ವಿದ್ಯಾಸಂಸ್ಥೆ ಎಲ್ಲ ಆತ್ಮೀಯ ಬಂಧುಗಳೇ, ತುಂಬ ಸಂತೋಷ ಆಗ್ತಾಯಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಮಗೆ ಸೈನ್ಯದಲ್ಲಿ ಟ್ರೈನಿಂಗ್ ಆದ ನಂತರ ವೆನ್ ವಿ ಸ್ಟೆಪ್ ಔಟ್ ಫ್ರಮ್ ದ ಅಕಾಡೆಮಿ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಂತಿಮ್ ಪಗ್ ಅಂತ, ಫೈನಲ್ ಸ್ಟೆಪ್ ಅಂತ ಹೇಳ್ತಾರೆ. ಆ ಫೈನಲ್ ಸ್ಟೆಪ್ ಇಡುವಂಥ ಸಂದರ್ಭದಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅ ಚೆಟ್ವುಡ್ ಕ್ರೆಡೋ ವಿಚ್ ಇಸ್ ರಿಟನ್ ಆನ್ ದ ಟಾಪ್. ಅಲ್ಲೇನು ಬರೆದಿರ್ತಾರೆ ಅಂದರೆ, ಚೆಟ್ವುಡ್ ಈಸ್ ಅ ಜನರಲ್ ಹೂ ಕಮಾಂಡೆಡ್ ದ ಬ್ರಿಟಿಷ್ ಆರ್ಮಿ. ಅವರೇನು ಬರೆದಿದ್ದಾರೆ ಅಂದರೆ, ದ ಸೇಫ್ಟಿ, ಹಾನರ್ ಆ್ಯಂಡ್ ವೆಲ್ಫೇರ್ ಆಫ್ ಯುವರ್ ಕಂಟ್ರಿ ಕಮ್ಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂತ ಬರೆದಿದ್ದಾರೆ. ದ ಸೇಫ್ಟಿ, ಹಾನರ್ ಆ್ಯಂಡ್ ವೆಲ್ಫೇರ್ ಆಫ್ ಯುವರ್ ಮೆನ್ ಕಮ್ಸ್ ನೆಕ್ಸ್ಟ್. ಯುವರ್ ಓನ್ ಸೇಫ್ಟಿ, ಹಾನರ್ ಆ್ಯಂಡ್ ವೆಲ್ಫೇರ್ ಕಮ್ಸ್ ಲಾಸ್ಟ್ ಅಂತ ಬರೆದಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಇಂಥ ಒಂದು ವೈಟ್ ಕೋಟ್ ಸೆರೆಮನಿ ಆಗುವಂಥ ಸಂದರ್ಭದಲ್ಲಿ ಐ ಟ್ರೈ ಟು ಡ್ರಾ ಪ್ಯಾರಲಲ್ಸ್ ಬಿಟ್ವೀನ್ ಆ್ಯಸ್ ಅ ಫೌಜಿ ಆ್ಯಂಡ್ ಆಸ್ ಅ ಡಾಕ್ಟರ್. ಪ್ರಾಬಬ್ಲಿ ದೇರ್ ಇಸ್ ನಾಟ್ ಮಚ್ ಆಫ್ ಅ ಡಿಫ್ರೆನ್ಸ್. ಓನ್ಲಿ ಥಿಂಗ್ ಈಸ್, ಆ್ಯಸ್ ಫೌಜೀಸ್ ವಿ ಆರ್ ನಾಟ್ intellectually or intelligent enough as doctors, but probably in terms of spirit, I feel we carry the same spirit ಅನ್ನುವಂಥದ್ದು ನನ್ನ ಭಾವನೆ. ಆ ಕಾರಣಕ್ಕೆ ನಾನು ಈ ಸಂದರ್ಭದಲ್ಲಿ ಈ ವೈಟ್ ಕೋಟ್ ಧರಿಸುವಂಥದ್ದು ಒಂದು ಸಾಧಾರಣ ಒಂದು, ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್, ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ವಿಚ್ ದ ಸೊಸೈಟಿ ಆ್ಯಂಡ್ ದ ನೇಷನ್ ಹ್ಯಾಸ್ ಗಿವನ್ ಆನ್ ಯುವರ್ ಶೋಲ್ಡರ್ಸ್ ಅನ್ನುವಂಥದ್ದು ನನ್ನ ನಂಬಿಕೆ. ಆ್ಯಂಡ್ ಯು ಕ್ಯಾನ್ ಪಾಸ್ ಆರ್ ಬಿಕಮ್ ಎನ್ MBBS by passing an exam, but you cannot become a doctor by just passing an exam. ಒಂದು ವೈದ್ಯ ಆಗಬೇಕಾದ್ರೆ ಈ ನೆಲದ ಸಂಸ್ಕೃತಿ ವೈದ್ಯ ನಾರಾಯಣೋ ಹರಿಯ ಅಂತ ಹೇಳ್ತಾರೆ. ವೈದ್ಯರನ್ನು ದೇವರ ಸ್ಥಾನಕ್ಕೆ ನಮ್ಮ ನೆಲದ ಸಂಸ್ಕೃತಿ ತಂದು ನಿಲ್ಲಿಸಿದೆ. ನನಗೆ ತುಂಬ ಖುಷಿಯಾಗಿದ್ದು ಈ ಕಾರ್ಯಕ್ರಮದಲ್ಲಿ ಏನಂದರೆ, ಈ ಸನಾತನವಾದ ಭಾರತೀಯ ಸಂಸ್ಕೃತಿಯನ್ನು ಆಧರಿಸಿಕೊಂಡು ಬಂದಿರುವಂಥ ಸಂಸ್ಥೆ ಇದು ಅಂತ 2-3 ಸಣ್ಣ ವಿಷಯದಲ್ಲಿ ನಾನು ನೋಡಿದೆ. ಅಬ್ದುಲ್ ರೆಹಮಾನ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ he said it is Bharat. If you say Bharat and feel it as Bharat, then only you will understand the spirit of this soil. ತುಂಬ ಜನರಿಗೆ ಈ ನೆಲ, ಈ ಮಣ್ಣು ಅನ್ನುವಂಥದ್ದು ಇಟ್ ಈಸ್ ಜಸ್ಟ್ ಅ ಮೆಟೀರಿಯಲ್, ಬಟ್ ಫಾರ್ ಇಂಡಿಯನ್ಸ್ ಆರ್ ಭಾರತೀಯಾಸ್ ಇಟ್ ಈಸ್ ಮಚ್ ಮೋರ್ ದೆನ್ ದ್ಯಾಟ್. ನಮ್ಮ ಜೀವನ ಪ್ರಾರಂಭ ಆಗೋದಲ್ಲಿ, ನಮ್ಮ ಜೀವನ ಕೊನೆಗೊಳ್ಳೋದಲ್ಲಿ ಈ ಮಣ್ಣಿನ ಮುಖಾಂತರ ಒಂದು ಸಿವಿಲೈಸೇಷನನ್ನು, ಒಂದು ಸಾಂಸ್ಕೃತಿಕ ಪರಂಪರೆಯನ್ನು,
ಇಡೀ ವಿಶ್ವಕ್ಕೆ ಶಾಂತಿ ಸಹಬಾಳ್ವೆಯನ್ನು ಹೇಗೆ ಕೊಡಬಹುದು, ಇಡೀ ವಿಶ್ವಕ್ಕೆ ಎಲ್ಲ ರೀತಿಯ ಬದುಕನ್ನು ಇಲ್ಲಿ ಕಟ್ಟಿಕೊಳ್ಳಬಹುದು, ಎಲ್ಲ ರೀತಿಯ ಆರಾಧನೆಯನ್ನು ಮಾಡ್ಬೋದು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಂಥ ಒಂದು ಅಪರೂಪದ ಸಂಸ್ಕೃತಿ ಇದು. ಪೀಪಲ್ ಕ್ಯಾನ್ ಹ್ಯಾವ್ ಕ್ವಶನ್ಸ್ ಅಬೌಟ್ ಇಟ್, ಪೀಪಲ್ ಕ್ಯಾನ್ ಇಂಟರ್ಪ್ರಿಟ್ ಇಟ್ ಡಿಫ್ರೆಂಟ್ಲಿ, ಪೀಪಲ್ ಆಲ್ಸೋ ಕ್ಯಾನ್ ಕ್ವಶನ್ ಇಟ್ ಫಾರ್ ರೀಸನ್ಸ್ obvious to them, but this is very very a beautiful sort of a civilization. ಇಲ್ಲಿ ಎಲ್ಲದಕ್ಕೂ ಒಂದು ಅರ್ಥ ಇದೆ, ಎಲ್ಲದಕ್ಕೂ ಒಂದು ರೀತಿ ನೀತಿ ಇದೆ, ಎಲ್ಲವನ್ನ ಭಗವಂತನಿಗೆ ಹತ್ತಿರ ಕೊಂಡೋಗುವಂಥ ಒಂದು ರೀತಿ ಇದೆ, ಎಲ್ಲ ಬದುಕಲ್ಲಿಯೂ ಭಗವಂತನನ್ನು ನೋಡುವಂಥ ಒಂದು ಪರಂಪರೆ ಇದೆ. ಹಾಗಾಗಿ ಟುಡೇ ನೀವು ವೈಟ್ ಕೋಟ್ ಧರಿಸಿರುವಂಥ ಈ ಸಂದರ್ಭದಲ್ಲಿ ಯು ಆರ್ ಗೋಯಿಂಗ್ ಟು ಸೇವ್ ಲೈಫ್ಸ್, ಯು ಆರ್ ಗೋಯಿಂಗ್ ಟು ಗಿವ್ ಲೈಫ್ ಟು ಪೀಪಲ್, ಆ್ಯಂಡ್ ಥ್ರೂ ಯು ದಿಸ್ ನೇಷನ್ ಕ್ಯಾನ್ ಬಿಕಮ್ ಅ ವಿಕಸಿತ್ ಭಾರತ್ ಅನ್ನುವಂಥದ್ದು ನನ್ನ ನಂಬಿಕೆ. ಹಾಗಾಗಿ ಇವತ್ತು ನೀವು ಧರಿಸಿರುವಂಥ ವೈಟ್ ಕೋಟ್, ಐ ಒನ್ಸ್ ಅಗೇನ್ ವಾಂಟ್ ಟು ರಿಮೈಂಡ್ ಯು, and it is very hard to understand this philosophical thought and this spirit when you come after 12th and sit in this chair, when your teachers ask you to keep clapping, when your teachers ask you to not doze off in the class. It is very hard to understand at that age and that time. But like Rohan Moni said, you will remember few words at some point of time in your life. But as doctors, I again want to remind you, you are not just another profession. ಇದು ಮತ್ತೊಂದು ಕೆರಿಯರ್ ಅಲ್ಲ, ಇದೊಂದು ತಪಸ್ಸು, ಇದೊಂದು ಜೀವನ. ಆ್ಯಂಡ್ ಓನ್ಲಿ ಇಫ್ ಯು ಪ್ಯಾಷನೆಟ್ಲಿ ಬಿಲೀವ್ ಇನ್ ಇಟ್, ಓನ್ಲಿ ಇಫ್ ಯು ಪ್ಯಾಷನೆಟ್ಲಿ ಬಿಲೀವ್ ಇನ್ ಇಟ್, ದೆನ್ ಓನ್ಲಿ ಯು ಕ್ಯಾನ್ ಬಿಕಮ್ ಟ್ರೂ ಡಾಕ್ಟರ್ಸ್, ಆ್ಯಂಡ್ ದೆನ್ ಓನ್ಲಿ ಯು ವಿಲ್ ಬಿ ರೆಸ್ಪೆಕ್ಟೆಡ್ ಇನ್ ದ ಟ್ರೂ ಸೆನ್ಸ್ ಅನ್ನುವಂಥದ್ದು ಮೈ ಸ್ಮಾಲ್ ಫುಡ್ ಫಾರ್ ಥಾಟ್ ಈ ಸಂದರ್ಭದಲ್ಲಿ. ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ 2014 ದೇಶದಲ್ಲಿ ಆಡಳಿತಕ್ಕೆ ಬಂದ ನಂತರ has been working consistently with the mission of providing accessible health care, providing affordable health care, and providing quality health care. ನಮ್ಮ ಪ್ರಧಾನಮಂತ್ರಿಗಳ ಯೋಚನೆ ಇರುವಂಥದ್ದು ಹೆಲ್ತ್ ಕೇರ್ ಶುಡ್ ಬಿ accessible, affordable and quality. ಈ ದೃಷ್ಟಿಯಿಂದ ನಮ್ಮ ಸರ್ಕಾರ ಹಲವಾರು ಪಾಲಿಸಿ ರಿಫಾರ್ಮ್ಸ್ಗಳನ್ನು, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ಗಳನ್ನು ಮತ್ತು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರನ್ನು ಇಂಪ್ರೂವ್ ಮಾಡುವಂಥ ದೃಷ್ಟಿಯಿಂದ ತುಂಬ ಯೋಜನೆಗಳನ್ನು ಹಾಕಿಕೊಂಡಿದೆ. And I feel it is my responsibility as a member of parliament to articulate these views, articulate these issues in front of an audience which is going to tomorrow run this healthcare system in India. ಆ ಕಾರಣಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಹೆಲ್ತ್ ಕೇರ್ ಎಲ್ಲರಿಗೂ ತಲುಪಬೇಕು, ಎಲ್ಲರಿಗೆ ಅಫೋರ್ಡೆಬಲ್ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಈ ದೇಶದಲ್ಲೇ ತಂದಿದ್ದಾರೆ. ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಯೋಜನೆಯ ಮುಖಾಂತರ ಯಾರು ಬಡವರಿದ್ದಾರೆ, ಯಾರು ಆರ್ಥಿಕವಾಗಿ ಸಶಕ್ತರಿಲ್ವ, ಅವರಿಗೂ ಕೂಡ ಹೆಲ್ತ್ ಕೇರ್ನ ಮುಖಾಂತರ ಅವರ ಜೀವನಕ್ಕೆ ದೊಡ್ಡ ಪೆಟ್ಟಾಗಬಾರ್ದು, ಸರ್ಕಾರ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ಅನ್ನುವಂಥ ದೃಷ್ಟಿಯಿಂದ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ನಮ್ಮ ಸರ್ಕಾರ ತಂದಿದೆ. ಪ್ರಧಾನಮಂತ್ರಿ ಜನೌಷಧಿ ಯೋಜನೆಯನ್ನು ನಮ್ಮ ಸರ್ಕಾರ ತಂದಿರುವ ಮುಖಾಂತರ this Janaushadhi Yojana is another interesting thing which doctors have to take it up in the right spirit. ಯಾಕೆಂದರೆ ಜನೌಷಧಿ ಯೋಜನೆಯನ್ನು ಯಶಸ್ವಿ ಆಗಬೇಕಾದ್ರೆ ಡಾಕ್ಟರ್ಗಳ ಸಹಕಾರ ಇಲ್ಲದೆ ಅದು ಯೋಜನೆ ಯಶಸ್ವಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. So while I understand your compulsions as medical professionals, like I said earlier, ಈ ಡಾಕ್ಟರ್ ಆಗುವಂಥದ್ದು ಅದರಲ್ಲಿ ಆ ಸ್ಪಿರಿಟ್ ಅಡಗಿಕೊಳ್ಳದಿದ್ದರೆ ಸಾಧ್ಯವೇ ಇಲ್ಲ. ಸೊ ಯು ವಿಲ್ ಹ್ಯಾವ್ ಟು ಚೂಸ್ ಕೇರ್ಫುಲಿ ಆ್ಯಂಡ್ ಚೂಸ್ ವೈಸ್ಲಿ ಆ್ಯಂಡ್ ಆಲ್ಸೋ ಗೈಡ್ ಪೀಪಲ್ ಟು ಗೋ ಟುವರ್ಡ್ಸ್ ಜನೌಷಧಿ ಕೇಂದ್ರಸ್ ಆ್ಯಂಡ್ ಆಲ್ಸೋ ಗೈಡ್ ದಮ್. ಯಾರಿಗೆ ಅಗತ್ಯ ಇದೆ ಅವರನ್ನಾದರೂ ನೀವು ಜನೌಷಧಿ ಕೇಂದ್ರಕ್ಕೆ ಕಳಿಸಿಕೊಡುವಂಥ ಕೆಲಸವನ್ನು ಮಾಡಬೇಕು, ಈ ಜನೌಷಧಿ ಯೋಜನೆ ಯಶಸ್ವಿ ಆಗಬೇಕಾದ್ರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತುಂಬ ಈ ರೀತಿಯ ಯೋಜನೆಗಳನ್ನು ಮಿಷನ್ ಇಂದ್ರಧನುಷ್ ಆಗಿರ್ಬೋದು, PM ಕೋವಿನ್ ಆ್ಯಪ್ನ ಮುಖಾಂತರ ಟೆಕ್ನಾಲಜಿಕಲಿ ಎಲ್ಲರನ್ನ ಜೋಡಿಸಿಕೊಳ್ಳುವಂಥ ಯೋಜನೆಗಳಿರ್ಬೋದು. ಈ ರೀತಿ ಕಳೆದ 11-12 ವರ್ಷದಲ್ಲಿ ಹೆಲ್ತ್ ಕೇರನ್ನು
ಅದರ ಫೌಂಡೇಶನನ್ನು ಗಟ್ಟಿ ಮಾಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಲ್ಲಿ ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ 2014 ನಂತರ India has witnessed a transformational change in terms of building a medical infrastructure in this nation. 2014ರಲ್ಲಿ ಈ ದೇಶದಲ್ಲಿ 387 ಮೆಡಿಕಲ್ ಕಾಲೇಜ್ಗಳಿತ್ತು. It is literally doubled. It is 130% increase. Today it is 780 medical colleges in the country ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. MBBS seats in 2014 was 51,000. Today is 1,15,000 MBBS seats increase ಆಗಿದೆ. I don't know whether students sitting here will understand what it means to increase from 51,000 to 1,15,000. At least people sitting in the front rows and people who are sitting in the dais will understand to increase from 51,000 to 1,15,000. It is just not giving another institution a medical college. It is about building that ecosystem. It is about providing the policy support, providing an administrative support, and then only 51,000 to 1,15,000 will happen ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. In terms of building premier institutions, 2014ರಲ್ಲಿ ಈ ದೇಶದಲ್ಲಿ ಒಟ್ಟು 2 ಏಮ್ಸ್ ಇನ್ಸ್ಟಿಟ್ಯೂಷನ್ ಇತ್ತು. ಇವತ್ತು 22 ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಈ ದೇಶದಲ್ಲಿ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. In terms of post graduation seat, MD, MS and DNB seats, it is increased from 31,000 to 74,000 today. So that is also a double. ಬಟ್ ಇದು ಇಷ್ಟು ಸಾಕ ಕೇಳಿದರೆ ಪ್ರಾಯಶಃ ಭಾರತಕ್ಕೆ ಸಾಕಾಗಲಿಕ್ಕಿಲ್ಲ. ಆ್ಯಂಡ್ ಅದರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ವಿಚ್ ಐ ವಾಂಟ್ ಟು ಸ್ಟೇಟ್ ಎಟ್ ದಿಸ್ ಫೋರಮ್ ಈಸ್ ಇಂಡಿಯಾ ಟುಡೇ ಈಸ್ ನಾಟ್ ಲುಕಿಂಗ್ ಎಟ್ ಪ್ರೊವೈಡಿಂಗ್ ಹೆಲ್ತ್ ಕೇರ್ ಫಾರ್ ಆರ್ ಓನ್ ಪೀಪಲ್. Indian doctors are a special breed because of the Bharatiya culture, because of the spirit of this land, because of the soil from which we come from. And I can, not just me, people who are in responsible positions and people who are recognized in the society across the world, say that Indian doctors are a special breed in the truest sense. Probably that empathy, probably that service, probably that spirit of professionalism. ಇದು ಭಾರತೀಯ ಡಾಕ್ಟರ್ಗಳ ಹಾಗೆ ಪ್ರಾಯಶಃ ಬೇರೆ ಎಲ್ಲಿಯೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾನು ಅತ್ಯಂತ ವಿಶ್ವಾಸದಿಂದ ಹೇಳಲಿಕ್ಕೆ ನಿಮಗೆ ಬಯಸ್ತಾ ಇದ್ದೇನೆ. ಮತ್ತೊಂದು ಎಚ್ಚರಿಕೆಯ ಮಾತನ್ನು ಕೂಡ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥ ಒಂದು ದೊಡ್ಡ ಜವಾಬ್ದಾರಿ ಇಲ್ಲಿರುವಂಥ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಇದೆ. ಸೊ ಯು ನೀಡ್ ಟು ಟೇಕ್ ಫಾರ್ವರ್ಡ್ ದಟ್ ಬ್ಯಾಟನ್ ವಿಚ್ ಯುವರ್ ಆನ್ಸಿಸ್ಟರ್ಸ್, ಯುವರ್ ಪ್ರಿಡಿಸೆಸರ್ಸ್ ಇನ್ ದಿಸ್ ಪ್ರೊಫೆಷನ್ ಹ್ಯಾವ್ ಕೇರ್ಫುಲಿ ಬಿಲ್ಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ದೊಡ್ಡ ಜವಾಬ್ದಾರಿಯೂ ನಿಮಗಿದೆ. ಆ ಭಾರತೀಯ ವೈದ್ಯರ ಪರಂಪರೆಯಲ್ಲಿ ಮಂಗಳೂರಿಗೂ ಒಂದು ಅಪರೂಪದ ಸ್ಥಾನ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮ್ಯಾಂಗ್ಳೂರ್ ಈಸ್ ಟ್ರೂಲಿ ಬಿಲ್ಟ್ ಡಾಕ್ಟರ್ಸ್ ಇನ್ ದಟ್ ಟ್ರೂಯೆಸ್ಟ್ ಸ್ಪಿರಿಟ್ ಆಫ್ ಇಂಡಿಯನ್ ಕಲ್ಚರ್ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಂಗಳೂರಲ್ಲಿ 7 ಮೆಡಿಕಲ್ ಕಾಲೇಜ್ಗಳು ಸುಮ್ಮನೆ 4 ಜನ ಉದ್ಯಮಿಗಳಿದ್ದಾರೆ ಅಂತ ಪ್ರಾರಂಭ ಆಗಿಲ್ಲ. It cannot happen also. Just because of money, with money institutions cannot build. Money is a prerequisite to build an institution, while the spirit is very, very essential to build medical institutions ಅನ್ನುವಂಥದ್ದು ನನ್ನ ನಂಬಿಕೆ. ಆ ಕಾರಣಕ್ಕೆ ಮಂಗಳೂರಿನ ಈ ವೈದ್ಯಕೀಯ ಪರಂಪರೆಯನ್ನು, ಭಾರತದ ಈ ವೈದ್ಯಕೀಯ ಸಂಸ್ಕೃತಿಯನ್ನು ಬೆಳೆಸುವಂಥದ್ದು ಒಂದು ದೊಡ್ಡ ಜವಾಬ್ದಾರಿ ನಿಮಗಿದೆ. ಭಾರತದ ಸಿವಿಲೈಸೇಷನಲ್ ಯಶೋಗಾಥೆಯನ್ನು ಮುಂದುವರಿಸಿಕೊಂಡು ಹೋಗುವಂಥ ಒಂದು ದೊಡ್ಡ ಜವಾಬ್ದಾರಿಯೂ ನಿಮಗಿದೆ. ಮತ್ತು ಒಬ್ಬ ಸೈನಿಕನಾಗಿ ಅತ್ಯಂತ ವಿಶ್ವಾಸದಿಂದ ನಾನು ಹೇಳಬಲ್ಲೆ, ಒಂದು ಸೈನಿಕನ ಮಾನಸಿಕತೆಯನ್ನು ಬೆಳೆಸಿಕೊಂಡು ವೈದ್ಯರಾಗಿ ತಾವು ಸರ್ವಿಸನ್ನು ಮಾಡಿದರೆ ವಿ ಕ್ಯಾನ್ ಟ್ರೂಲಿ ಸ್ಕೇಲ್ ನ್ಯೂ ಹೈಟ್ಸ್. ಆ್ಯಂಡ್ ಭಾರತ, ನಮ್ಮ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು 2047ನಲ್ಲಿ ಒಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು, ಒಂದು ಕನಸನ್ನು, ಹಿ ಹ್ಯಾಸ್ ಅ ಡ್ರೀಮ್ to build a Vikasit Bharat in 2047, and that Vikasit Bharat should provide equal opportunities to everybody. That Vikasit Bharat should harness the potential of every individual towards nation building, and this nation has got a great civilizational responsibility to provide peace and stability to the world ಅನ್ನುವಂಥದ್ದು ನಮ್ಮ ಪ್ರಧಾನಮಂತ್ರಿಗಳ ನಂಬಿಕೆ. ಅದಕ್ಕೆ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಕೈ ಜೋಡಿಸೋಣ. We truly need
your wholehearted support in this endeavor towards making India a Vikasit Bharat. And I do not know if I've given you any sort of inspiration, but I definitely have gained inspiration from this audience ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಅತ್ಯಂತ ವಿಶ್ವಾಸದಿಂದ ಹೇಳ್ತೇನೆ. ಬಿಕಾಸ್ I don't miss an opportunity to go and address students, because there is some subliminal energy you gain from students, although they will be dozing, although they will be smiling, or some people will be clapping, some people will not listen. But this is ಒಂದು ವಿಶೇಷವಾದ energy. There is a energy in the room where there are students, where there is the youth. ಸುಮ್ಮನೆ ಅದನ್ನು ಯೂತ್ ಪವರ್ ಅಂತ ಸ್ವಾಮಿ ವಿವೇಕಾನಂದರು ಹೇಳಿಲ್ಲ. ಸ್ವಾಮಿ ವಿವೇಕಾನಂದರು ಯುವ ಮನಸ್ಸುಗಳನ್ನು ಯಾಕೆ ಪವರ್ ಅಂತ ಕರೆದಿದ್ದಾರೆ ಅಂದರೆ, ದೆರ್ ಈಸ್ ಎನರ್ಜಿ ದೇರ್ ವಿಚ್ ಯು ನೀಡ್ ಟು ಎಕ್ಸ್ಟ್ರಾಕ್ಟ್ ಆರ್ ಟೇಕ್ ಇಟ್. ಆ ಕಾರಣಕ್ಕೆ ಆ ಎನರ್ಜಿಯನ್ನು ಸದಾ ಉಳಿಸಿಕೊಳ್ಳಿ, ಭಾರತವನ್ನು ಕೀಪ್ ಇಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಲೈಕ್ ಚೆಟ್ವುಡ್ ಸೆಡ್ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ದಟ್ ಸ್ಪಿರಿಟ್ ಆಫ್ ಡಾಕ್ಟರ್ ಅನ್ನುವಂಥದ್ದು ನಿಮ್ಮೆಲ್ಲರಲ್ಲೂ ಇರಲಿ. ನಿಮ್ಮ ಮುಖಾಂತರ ಒಂದು ಸದೃಢವಾದಂಥ ಒಂದು ಒಳ್ಳೆಯ ರಾಷ್ಟ್ರವನ್ನು ನಾವೆಲ್ಲ ಒಂದಾಗಿ ಒಟ್ಟಾಗಿ ಸೇರಿ ಕಟ್ಟೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಜಿ ಮೋನು ಮತ್ತು ಅಬ್ದುಲ್ ರೆಹಮಾನ್ ಮತ್ತು ನನ್ನ ಸ್ನೇಹಿತರಾದಂಥ ಡಾಕ್ಟರ್ ರೋಹನ್ ಮೋನಿಸ್ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಅವಕಾಶವನ್ನು ನನಗೆ ಒದಗಿಸಿಕೊಟ್ಟದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್.